ಇದು ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಭಾರತದ ಅತಿ ದೊಡ್ಡ ರೇಡಿಯೋ ಮ್ಯೂಸಿಯಂ. ಇದು ಅತ್ಯಂತ ದುಬಾರಿ ಹಾಗೂ ಅತ್ಯಮೂಲ್ಯ ರೇಡಿಯೋಗಳನ್ನು ಹೊಂದಿರುವಂತಹ ಭಾರತದ ಏಕೈಕ ರೇಡಿಯೋ ಮ್ಯೂಸಿಯಂ. ನಮಸ್ಕಾರ, ಹೇಗಿದ್ದೀರಿ? ಸರ್ ಚೆನ್ನಾಗಿದೆ ಸರ್. ಈ ರೇಡಿಯೋ ಇನೋವೇಷನ್ ಅಲ್ಲಿ ಆಗಿರುವಂತಹ ಟೆಕ್ನಾಲಜಿ ಹಾಗೂ ಡಿಸೈನ್ ನಿಮ್ಮ ಊಹೆಗೂ ಮೀರಿದ್ದು. ಎಷ್ಟು ರೇಡಿಯೋಗಳಿದೆ ನಿಮ್ಮ ಹತ್ರ? ಸುಮಾರು 260 ರೇಡಿಯೋಗಳಿದೆ. ಆಕ್ಚುಲಿ ವರ್ಲ್ಡ್ ವಾರ್ II ರೇಡಿಯೋ ಇದು. ಇಲ್ಲೊಂದು ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಅಂತ ಇದೆ. 1942 ಮಹಾತ್ಮ ಗಾಂಧಿ ಕ್ವಿಟ್ ಇಂಡಿಯಾ ಅನೌನ್ಸ್ ಮಾಡ್ತಾರೆ. ಆ ಟೈಮ್ನಲ್ಲಿ ಈ ಲೇಡಿ 22-23 ವರ್ಷ, ಇವರು ಇದನ್ನ ಟ್ರಾನ್ಸ್ಮಿಟರ್ ರಿಸೀವರನ್ನ ಒಂದು ಬ್ಯಾಗ್ನಲ್ಲಿ ಎತ್ಕೊಂಡ್ಬಿಟ್ಟು ಬಾಂಬೆನಲ್ಲಿ ಟಾಲೆಸ್ಟ್ ಬಿಲ್ಡಿಂಗ್ಸ್ ಮೇಲೆ ಹತ್ಬಿಟ್ಟು ಈ ಸ್ಟಾರ್ಟೆಡ್ ಬ್ರಾಡ್ಕಾಸ್ಟಿಂಗ್. अंग्रेजों को लग रहा है कि उन्होंने क्विट इंडिया का सर कुछ चल दिया है, लेकिन आजाद आवाजें कैद नहीं होती. यह है हिंदुस्तान की आवाज. ಇಟ್ಸ್ ಎ ಪಾರ್ಟ್ ಆಫ್ ದ ಫ್ರೀಡಮ್ ಸ್ಟ್ರಗಲ್. ನಾ ಮೊದಲು ನೋಡಿದಾಗ ಅಂತ ಕನ್ನಡ ಮೂವಿ ಚೂರಿ ಚಿಕ್ಕಣ್ಣದಲ್ಲಿ ಯೂಸ್ ಮಾಡಿದ್ದೀನಿ. 3 ವಾರ ಯೂಸ್ ಮಾಡಿದ್ರಂತೆ. ಅದಕ್ಕೆ ಅದನ್ನ ಯಾರೊಬ್ಬರು ಪಾಪ ಪೂಜೆ ಮಾಡ್ತಾ ಇದ್ರು. ನನಗೆ ಕೊಟ್ಟ ಮೇಲೆ ಅದನ್ನ ನಾನು ಪೂಜೆ ಮಾಡ್ತೀನಿ. ಈಗ ನನಗೆ ಆಲ್ ಓವರ್ ಇಂಡಿಯಾ ಇಂದ ನನಗೆ ರೇಡಿಯೋಗಳು ಬರುತ್ತೆ ರಿಸ್ಟೋರ್ ಮಾಡೋದಕ್ಕೆ.